ಸಂಪೂರ್ಣ ರಾಮಾಯಣ ಹಿಂದೂ ಮಹಾಕಾವ್ಯಗಳಲ್ಲಿ ಶಾಶ್ವತವಾಗಿ ಉಳಿದಿರುವ ಕೃತಿಗಳಲ್ಲಿ ರಾಮಾಯಣವೂ ಒಂದು. ರಾಮಾಯಣ ಅಂದರೆ ರಾಮನು ನಡೆದುಕೊಂಡ ಮಾರ್ಗ ಅಥವಾ ರಾಮನು ಅನುಸರಿಸಿದ ಧರ್ಮದ ಮಾರ್ಗವೆಂದರ್ಥ. ರಾಮಾಯಣದಲ್ಲಿ ರಾಮನು ತಾನೇ ಧರ್ಮವನ್ನು ಅನುಸರಿಸಿ ಆಚರಿಸಿ ಧರ್ಮ ಮಾರ್ಗದಲ್ಲಿ ನಡೆದು ನಮಗೆ ಮಾರ್ಗವನ್ನು ತೋರಿಸಿದ್ದಾನೆ. ಅದೇ ರಾಮಾಯಣದ ಮಹತ್ವ. ಪ್ರತಿ ವ್ಯಕ್ತಿಯು ಸನ್ಮಾರ್ಗದಲ್ಲಿ ನೀತಿ, ಪ್ರಾಮಾಣಿಕತೆ, ನ್ಯಾಯ, ಧರ್ಮ ಇತ್ಯಾದಿಗಳನ್ನು ಪಾಲಿಸುತ್ತಾ ಹೇಗೆ ನಡೆದುಕೊಳ್ಳಬೇಕು ಹಾಗೂ ತನ್ನ ಬಾಧ್ಯತೆಗಳನ್ನು ಹೇಗೆ ಮರೆಯದೆ ನೆರವೇರಿಸಬೇಕು, ಗುರುಗಳ ಹಾಗೂ ತಾಯಿ ತಂದೆಗಳ ಬಗ್ಗೆ ಭಕ್ತಿಯಿಂದ ಹೇಗೆ ನಡೆಯಬೇಕು ಎಂಬ ಅನೇಕ ಮಹತ್ವದ ವಿಷಯಗಳನ್ನು ನಮಗೆ ಈ ರಾಮಾಯಣ ಮಹಾಕಾವ್ಯವು ಕಲಿಸುತ್ತದೆ. ತಾಯಿ, ತಂದೆ, ಪುತ್ರರು, ತಮ್ಮಂದಿರ ಮತ್ತು ಪತ್ನಿಯಂತೆ ಆದರ್ಶವಾದ ಸಂಬಂಧಗಳು ಹೇಗಿರಬೇಕು ಎಂಬುದನ್ನು ವಿವರಿಸಿದ ಮಹಾಕಾವ್ಯವು ರಾಮಾಯಣವೇ. ರಾಮಾಯಣದ ರಾಮ, ಲಕ್ಷ್ಮಣ, ಭರತ, ಸೀತೆ, ಹನುಮಂತ ಮೊದಲಾದ ಪಾತ್ರಗಳು ನಮ್ಮ ಸಂಸ್ಕೃತಿಯ ಪ್ರತೀಕಗಳೆಂದರೆ ತಪ್ಪಾಗದು. ಆದ್ದರಿಂದ ರಾಮಾಯಣದ ಪಾತ್ರಗಳೇ ನಮ್ಮ ಜೀವನಕ್ಕೆ ನಿತ್ಯದ ಆದರ್ಶವಾಗಿದೆ ಎನ್ನುವುದು ಅತಿಶಯೋಕ್ತಿಯಲ್ಲ. ಇಷ್ಟೊಂದು ಮಹತ್ವ ಹೊಂದಿರುವ ರಾಮಾಯಣವು ಕೇವಲ ಹಿಂದೂ ಧರ್ಮದಲ್ಲಿಯೇ ಅಲ್ಲ, ಬೌದ್ಧ, ಜೈನ ಧರ್ಮಗಳಲ್ಲಿಯೂ ಪ್ರಸಿದ್ಧವಾಗಿದೆ. ನಮ್ಮ ದೇಶದಲ್ಲೇ ಅಲ್ಲದೆ ಇಂಡೋನೇಷ್ಯಾ, ಫಿಲಿಪ್ಪೀನ್ಸ್, ಥಾಯ್ಲ್ಯಾಂಡ್, ಲಾವೋಸ್, ಮಯನ್ಮಾರ್, ಮಲೇಷ್ಯಾ ದೇಶಗಳಲ್ಲಿಯೂ ಪ್ರಸಿದ್ಧವಾಗಿದೆ. ರಾಮಾಯಣವನ್ನು ಪ್ರತಿ ಧರ್ಮಕ್ಕೆ ಅನುಗುಣವಾಗಿ ಮರುರೂಪಿಸಲಾಯಿತು. ರಾಮಾಯಣವು ಕೇವಲ ಭಾರತದಲ್ಲಿಯೇ ಅಲ್ಲದೆ ಇತರ ದೇಶಗಳಲ್ಲಿಯೂ ಪ್ರಸಿದ್ಧವಾಗಿರುವ ಮಹಾಕಾವ್ಯವಾಗಿದೆ. ಆದರೆ ಎಲ್ಲಕ್ಕೂ ಮಿಗಿಲಾಗಿ ವಾಲ್ಮೀಕಿ ರಾಮಾಯಣವು ಪ್ರಾಚೀನವಾಗಿದೆ ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ. ಆದ್ದರಿಂದ ರಾಮಾಯಣ ಕವಿ ವಾಲ್ಮೀಕಿ ಮೊದಲ ಕವಿಯಾಗಿದ್ದಾನೆ. ರಾಮಾಯಣವನ್ನು ಏಕೆ ಓದಬೇಕು? ಮಹರ್ಷಿಯೊಬ್ಬನ ಪ್ರಶ್ನೆಗೆ ಉತ್ತರವೇ ರಾಮಾಯಣವನ್ನು ಬರೆಯಲು ಕಾರಣವಾಯಿತು. ಗುಣವಂತನು, ವೀರನು, ಧರ್ಮಜ್ಞನು, ಕೃತಜ್ಞನು, ಸತ್ಯವನ್ನು ಪ್ರೀತಿಸುವವನು, ದೃಢ ಸಂಕಲ್ಪವಿರುವವನು, ಉತ್ತಮ ಇತಿಹಾಸವಿರುವವನು, ಎಲ್ಲ ಜೀವಿಗಳ ಮೇಲೆಯೂ ಪ್ರೀತಿ ಇರುವವನು, ವಿದ್ಯಾವಂತನು, ಸಮರ್ಥನು, ಸುಂದರನು, ಧೈರ್ಯವಂತನು, ಕೋಪವನ್ನು ಗೆದ್ದವನು, ತೇಜಸ್ಸುಳ್ಳವನು, ಈರ್ಷ್ಯೆ ಇಲ್ಲದವನು, ಇತರರಲ್ಲಿನ ಒಳ್ಳೆಯದನ್ನು ಮಾತ್ರ ನೋಡುವವನು, ಇಂತಹ ವ್ಯಕ್ತಿ ಈ ಜಗತ್ತಿನಲ್ಲಿ ಯಾರು? ಈ ಪ್ರಶ್ನೆಯನ್ನು ಕೇಳಿದ ಮಹರ್ಷಿ ವಾಲ್ಮೀಕಿ ಆ ಪ್ರಶ್ನೆಗೆ ಉತ್ತರವಾಗಿ ರಾಮನನ್ನು ಕುರಿತು, ರಾಮನು ನಡೆದುಕೊಂಡ ಧರ್ಮ ಮಾರ್ಗವನ್ನು ಕುರಿತು, ಶ್ರೀರಾಮನ ಗುಣಾನುಗುಣಗಳನ್ನು ಕುರಿತಾದ ಮಹಾಕಾವ್ಯವನ್ನೇ ರಾಮಾಯಣವನ್ನಾಗಿ ರಚಿಸಿದ ಮಹರ್ಷಿ ನಾರದನು. ಸ್ವಲ್ಪ ರಾಮಾಯಣವನ್ನು ಕೇಳಿದ ವಾಲ್ಮೀಕಿಯ ಮನಸ್ಸು ರಾಮನ ಧರ್ಮ ಮಾರ್ಗವನ್ನು ತಿಳಿಯುವ ಹಂಬಲದಿಂದ ಶ್ರೀರಾಮಾಯಣವನ್ನು ರಚಿಸಲು ಪ್ರೇರಣೆಯಾಯಿತು. ಶ್ರೀರಾಮನನ್ನು ಕುರಿತಾದ ಕಥೆಯನ್ನು ಓದುವವರು ಶ್ರೀರಾಮನನ್ನು ತಮ್ಮ ಹೃದಯದಲ್ಲಿ ಸ್ಥಾಪಿಸುತ್ತಾರೆ. ಹೀಗೆ ಮರ್ಮವನ್ನು ಅರಿತವರಿಗೆ ರಾಮನು ಧರ್ಮದ ಮಾರ್ಗವನ್ನು ಬೋಧಿಸುತ್ತಾನೆ. ಆದ್ದರಿಂದ ಶ್ರೀರಾಮಾಯಣವನ್ನು ಓದುವುದು ರಾಮನು ನಡೆದುಕೊಂಡ ಮಾರ್ಗದಲ್ಲಿ ನಮ್ಮ ಮನಸ್ಸನ್ನು ನಡೆಯುವಂತೆ ಮಾಡುವುದು ಎಂದರ್ಥ. ಅನೇಕ ಮೌಲ್ಯಗಳಿಂದ ಕೂಡಿದ ಈ ಸಂಪೂರ್ಣ ರಾಮಾಯಣವನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಸಂಚಿಕೆ 1. ರಾಮಾಯಣದ ವಿಭಾಗಗಳು. ಬಾಲಕಾಂಡ. ಬಾಲಕಾಂಡ. ಈ ಕಾಂಡದಲ್ಲಿ 77 ಅಧ್ಯಾಯಗಳಿವೆ. ರಾಮನ ಜನನ, ಬಾಲ್ಯ, ವಿಶ್ವಾಮಿತ್ರನೊಂದಿಗೆ ಪ್ರಯಾಣ, ಯಾಗ ರಕ್ಷಣಾ ಕಾರ್ಯ, ಸೀತಾ ಸ್ವಯಂವರ, ಸೀತಾರಾಮ ವಿವಾಹದ ಘಟನೆಗಳು ಈ ಕಾಂಡದಲ್ಲಿವೆ. ಅಯೋಧ್ಯಾಕಾಂಡ. ಈ ಕಾಂಡದಲ್ಲಿ 119 ಅಧ್ಯಾಯಗಳಿವೆ. ಕೈಕೇಯಿಯ ಬೇಡಿಕೆ, ದಶರಥನ ದುಃಖ, ಸೀತಾರಾಮ ಲಕ್ಷ್ಮಣರ ವನವಾಸ ಪ್ರಾರಂಭದ ಕಥಾಹಂದರ ಈ ಕಾಂಡದಲ್ಲಿದೆ. ಅರಣ್ಯಕಾಂಡ. ಈ ಕಾಂಡದಲ್ಲಿ 75 ಅಧ್ಯಾಯಗಳಿವೆ. ವನವಾಸದ ಅವಧಿ, ಮುನಿ ಸಂದರ್ಶನ, ರಾಕ್ಷಸ ಸಂಹಾರ, ಶೂರ್ಪಣಖಿಯ ಅವಮಾನ, ಸೀತಾಪಹರಣದ ಘಟನೆಗಳು ಈ ಕಾಂಡದಲ್ಲಿವೆ. ಕಿಷ್ಕಿಂಧ ಕಾಂಡ. ಈ ಕಾಂಡದಲ್ಲಿ 67 ಅಧ್ಯಾಯಗಳಿವೆ. ರಾಮನ ದುಃಖ, ಹನುಮಂತನು ರಾಮ ಮತ್ತು ಸುಗ್ರೀವನ ಸ್ನೇಹ ಬೆಸೆಯುವುದು, ವಾಲಿವಧೆ, ಸೀತಾನ್ವೇಷಣೆಯ ಪ್ರಾರಂಭದ ಘಟನೆಗಳು ಈ ಕಾಂಡದಲ್ಲಿವೆ. ಸುಂದರಕಾಂಡ. ಈ ಕಾಂಡದಲ್ಲಿ 68 ಅಧ್ಯಾಯಗಳಿವೆ.
ಹನುಮಂತನು ಸಮುದ್ರವನ್ನು ದಾಟುವುದು, ಸೀತಾನ್ವೇಷಣೆ, ಲಂಕೆಯ ದಹನ, ಸೀತೆಯ ಸುಳಿವನ್ನು ರಾಮನಿಗೆ ತಿಳಿಸುವುದು. ಯುದ್ಧಕಾಂಡ. ಈ ಕಾಂಡದಲ್ಲಿ 131 ಅಧ್ಯಾಯಗಳಿವೆ. ಸಾಗರದಲ್ಲಿ ಸೇತುವೆ ನಿರ್ಮಾಣ, ಯುದ್ಧ, ರಾವಣ ಸಂಹಾರ, ಸೀತೆಯ ಅಗ್ನಿ ಪರೀಕ್ಷೆ, ಅಯೋಧ್ಯೆಗೆ ಮರಳಿ ಪಟ್ಟಾಭಿಷೇಕ. ಉತ್ತರಕಾಂಡ. ಸೀತೆಯ ವನವಾಸ, ಕುಶ ಲವ ಕಥೆ, ಸೀತೆಯ ಭೂಮಿಗುಡುಪು, ರಾಮಾವತಾರದ ಅಂತ್ಯ. ಈ ಕಾಂಡವು ಮೂಲ ರಾಮಾಯಣದಲ್ಲಿ ಇಲ್ಲ, ನಂತರ ಸೇರಿಸಲಾಗಿದೆ ಎಂಬುದು ಕೆಲವು ಬುದ್ಧಿಜೀವಿಗಳ ಅಭಿಪ್ರಾಯ. ಬಾಲಕಾಂಡ. ಕಥೆ ಸಂಕ್ಷಿಪ್ತವಾಗಿ. ಅಯೋಧ್ಯ ನಗರವು ರಾಜಧಾನಿಯಾಗಿದ್ದು, ಕೋಸಲ ದೇಶವನ್ನು ರಘುವಂಶದ ರಾಜ ದಶರಥನು ಆಳುತ್ತಿದ್ದನು. ಕೌಸಲ್ಯ, ಸುಮಿತ್ರ, ಕೈಕೇಯಿಯರು ಅವನ ಪತ್ನಿಯರು. ಮಕ್ಕಳಿಲ್ಲದ ಕಾರಣ ದಶರಥನು ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿದನು. ನಂತರ ಅವನಿಗೆ 4 ಮಕ್ಕಳು ಜನಿಸಿದರು. ಅವರಿಗೆ ರಾಮ, ಭರತ, ಲಕ್ಷ್ಮಣ, ಶತ್ರುಘ್ನ ಎಂದು ನಾಮಕರಣ ಮಾಡಲಾಯಿತು. ರಾವಣ ಎಂಬವನು ಬ್ರಹ್ಮನ ಬಳಿಯಿಂದ ವರಗಳನ್ನು ಪಡೆದು ದೇವತೆಗಳನ್ನು ಜಯಿಸಿ ಮುನಿಗಳನ್ನು ಹಿಂಸಿಸುತ್ತಿದ್ದನು. ಅವನಿಗೆ ದೇವತೆಗಳು, ಗಂಧರ್ವರು, ಯಕ್ಷರು, ರಾಕ್ಷಸರುಗಳಿಂದ ಸಾವಿಲ್ಲ. ದೇವತೆಗಳ ಪ್ರಾರ್ಥನೆಗಳನ್ನು ಸ್ವೀಕರಿಸಿದ ಶ್ರೀ ಮಹಾವಿಷ್ಣುವು ಅವನನ್ನು ಹತ್ಯೆ ಮಾಡಲು ಮಾನವನಾಗಿ ಜನಿಸಬೇಕೆಂದು ನಿರ್ಧರಿಸಿದನು. ವಿಷ್ಣುವು ರಾಮನಾಗಿ, ಆದಿಶೇಷನು ಲಕ್ಷ್ಮಣನಾಗಿ, ಶಂಖಚಕ್ರಗಳು ಭರತ ಮತ್ತು ಶತ್ರುಘ್ನರಾಗಿಯೂ ಅವತಾರ ಪಡೆದರು. ಶ್ರೀ ಮಹಾಲಕ್ಷ್ಮಿಯು ಸೀತೆಯಾಗಿ ಜನಕ ಮಹಾರಾಜನ ಮನೆಯಲ್ಲಿ ಪೋಷಿತರಾಗಿದ್ದಳು. ರುದ್ರಾಂಶದಿಂದ ಹುಟ್ಟಿದ ಹನುಮಂತನು ಕಿಷ್ಕಿಂಧೆಯಲ್ಲಿ ಇದ್ದನು. ಕುಲಗುರು ವಸಿಷ್ಠನ ಬಳಿ ರಾಮ, ಭರತ, ಲಕ್ಷ್ಮಣ, ಶತ್ರುಘ್ನರು ಸಕಲ ವಿದ್ಯೆಗಳನ್ನು ಕಲಿತರು. ಒಂದು ದಿನ ವಿಶ್ವಾಮಿತ್ರ ಮಹರ್ಷಿಯು ದಶರಥನ ಬಳಿ ಬಂದು ತನ್ನ ಯಾಗದ ರಕ್ಷಣೆಗಾಗಿ ರಾಮ ಮತ್ತು ಲಕ್ಷ್ಮಣರನ್ನು ಕಳುಹಿಸಬೇಕೆಂದು ಕೇಳಿದನು. ಮೀಸೆ ಚಿಗುರದ ನವ ಯುವಕರನ್ನು ಕಳಿಸಲು ದಶರಥನು ಸಂಕೋಚಿಸಿದರೂ ವಸಿಷ್ಠನ ಸಲಹೆ ಅನುಸಾರ ವಿಶ್ವಾಮಿತ್ರನೊಂದಿಗೆ ಕಳುಹಿಸಿದನು. ವಿಶ್ವಾಮಿತ್ರನು ರಾಮ ಮತ್ತು ಲಕ್ಷ್ಮಣರಿಗೆ ಅನೇಕ ಅಸ್ತ್ರ ಶಸ್ತ್ರಗಳ ರಹಸ್ಯವನ್ನು ಬೋಧಿಸಿದನು. ಮಾರ್ಗದಲ್ಲಿ ಅವರು ತಾಟಕ ಎಂಬ ರಾಕ್ಷಸಿಯನ್ನು ಕೊಂದರು. ಗಂಗಾ ನದಿಯನ್ನು ದರ್ಶನ ಮಾಡಿದರು. ರಾಮನ ಪಾದ ಸ್ಪರ್ಶಕ್ಕೆ ಶಾಪಿತ ಅಹಲ್ಯೆ ಶಾಪಮುಕ್ತಳಾದಳು. ರಾಮ ಮತ್ತು ಲಕ್ಷ್ಮಣರ ರಕ್ಷಣೆ ಮೂಲಕ ಯಾಗ ಯಶಸ್ವಿಯಾಗಿ ಮುಗಿಯಿತು. ಮಾರೀಚ, ಸುಬಾಹು ಹಾಗೂ ಇತರ ರಾಕ್ಷಸರು ಮರಣ ಹೊಂದಿದರು. ಹಿಂದಿರುಗುವಾಗ ರಾಮ, ಲಕ್ಷ್ಮಣರು ವಿಶ್ವಾಮಿತ್ರನೊಂದಿಗೆ ಮಿಥಿಲಾ ಪಟ್ಟಣವನ್ನು ತಲುಪಿದರು. ಸೀತಾ ಸ್ವಯಂವರದಲ್ಲಿ ರಾಮನು ಶಿವನ ಧನಸ್ಸನ್ನು ಮುರಿದು ಸೀತೆಯನ್ನು ಪತ್ನಿಯಾಗಿ ಪಡೆದನು. ಸೀತಾರಾಮರು, ಊರ್ಮಿಳ ಲಕ್ಷ್ಮಣರು, ಮಾಂಡವಿ ಭರತರು, ಶ್ರುತಕೀರ್ತಿ ಶತ್ರುಘ್ನರ ವಿವಾಹಗಳು ಅದ್ಭುತವಾಗಿ ನಡೆಯಿತು. ಮನೆಗೆ ಹಿಂದಿರುಗುವಾಗ ಪರಶುರಾಮನು ರಾಮನಿಗೆ ಎದುರಾಗಿ ತಾವಿಬ್ಬರೂ ವಿಷ್ಣುವಿನ ರೂಪವೆಂದು ಅರಿತುಕೊಂಡನು. 4 ಜೋಡಿಗಳು ಅಯೋಧ್ಯೆಗೆ ಹಿಂತಿರುಗಿ ಸಂತೋಷದಿಂದ ಜೀವನ ನಡೆಸುತ್ತಿದ್ದರು. ಇದು ಬಾಲಕಾಂಡದ ಕಥೆ.